ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಫ್ ಫಾರ್ ಅ ಯೂನಿಟ್ ವೆಕ್ಟರ್ ಎ ದ ಫಾಲೋಯಿಂಗ್ ರಿಸಲ್ಟ್ ಇಸ್ ಟ್ರೂ ಅಂತ ಹೇಳ್ತು ಅಂದರೆ ಇಲ್ಲಿ ನಮ್ಮ ವೆಕ್ಟರ್ ಎಕ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಎ ಅಲ್ಲ ತಪ್ಪೋದೆ ಇಂಟು ಅಲ್ಲ ಡಾಟ್ ಪ್ರಾಡಕ್ಟ್ ಪ್ಲಸ್ ದ ಯೂನಿಟ್ ವೆಕ್ಟರ್ ಇಸ್ ಇಕ್ವಲ್ ಟು 12 ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಬೋದು ಅಲ್ವಾ. ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಇವಾಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹೇಗೆ ಮಾಡೋದು? ಬಿಕಾಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಸೇಮ್ ಆಸ್ ವೆಕ್ಟರ್ ಬಿ ಡಾಟೆಡ್ ವಿತ್ ವೆಕ್ಟರ್ ಎ. ಇವೆರಡು ಕಟ್ ಹಾಕೊಳುತ್ತೆ. ಅದಾಯಿತು ಅಂದಮೇಲೆ ಸೇಮ್ ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ ಏನು ಬರುತ್ತೆ? ಸ್ಕ್ವೇರ್ ಬರುತ್ತೆ. ಈ ಸ್ಕ್ವೇರ್ ಇಸ್ ಇಕ್ವಲ್ 12. ಇದು ಯೂನಿಟ್ ವೆಕ್ಟರ್ ಅಲ್ಲ, ಹಾಗಾಗಿ ಇದು 1 ಬರುತ್ತೆ. ಸೊ ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 13. ಸೊ ಇದು ನಿಮ್ಮ ಉತ್ತರ.